ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೋಷಕರ ಎಚ್ಚರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಮುಂದೆ ನಿಮಗೆ ಗೊತ್ತಾಗತ್ತೆ. 3 ಜನ ಹೆಣ್ಣು ಮಕ್ಕಳ ಸಾವಾಗಿದೆ, ಅಂತ್ಯ ಆಗಿದೆ. ಸಾವು ಅನ್ನೋಕ್ಕಿಂತ ಸುಸೈಡ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರ. ಸದ್ಯಕ್ಕೆ ಈ ವಿಷಯ ಇಡೀ ದೇಶದಾದ್ಯಂತಹ ಚರ್ಚೆ ಆಗ್ತಾ ಇದೆ. 3 ಜನ ಕೂಡ ಹೆಣ್ಣು ಮಕ್ಕಳು, ಅಕ್ಕ ತಂಗಿಯಂದಿರು. ಒಬ್ಬರ ವಯಸ್ಸು 12, ಒಬ್ಬರದು 14, ಒಬ್ಬರದು 16. ಸೊ ಈ ರೀತಿ ವಯಸ್ಸಿನಲ್ಲಿನೇ ಸುಸೈಡ್ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ಯಾಕೆ ಬಂತಂದರೆ ಆನ್ಲೈನ್ ಗೇಮ್ನ ಚಟ. ಈ ಆನ್ಲೈನ್ ಗೇಮ್ನ ಚಟ ಅಂತ್ಯಕ್ಕೆ ಕಾರಣವಾಯಿತು. ಮಕ್ಕಳನ್ನು ಸಾವಿಗೆ ಈಡು ಮಾಡುವಂತಹ ಪರಿಸ್ಥಿತಿ ತಂದು ಹಾಕಿದೆ. ಈ ಕಾರಣಕ್ಕಾಗಿಯೇ ಪೋಷಕರ ಎಚ್ಚರ ಅಂತ ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೆ. ಹಾಗಾದರೆ ಯಾವ ರೀತಿಯಾಗಿ ಆನ್ಲೈನ್ ಗೇಮ್ ಆಡ್ತಾ ಇದ್ರು, ಆ ಚಟ ಹೇಗೆ ಬಂತು, ಅದಕ್ಕೆ ಕಾರಣಗಳನ್ನು ಎಲ್ಲವೂ ಕೂಡ ನಾನು ವಿವರಿಸ್ತಾ ಹೋಗ್ತೀನಿ. ಹೆಚ್ಚಾಗಿ ಮಕ್ಕಳಕ್ಕಿಂತ ಪೋಷಕರು ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗಮನ ಹರಿಸ್ಬೇಕು ಅಥವಾ ಇಲ್ವೋ, ಸದ್ಯಕ್ಕಿರ್ತಕ್ಕಂತಹ ಪರಿಸ್ಥಿತಿ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ. ಹೀಗಾಗಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದಿಷ್ಟು ಸಮಯವನ್ನು ಈ ವಿಡಿಯೋಗೋಸ್ಕರ ಮೀಸಲಿಡಿ. ಸ್ನೇಹಿತರ, ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಪ್ರಕರಣಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಸೊ ಬರೀ ಮಕ್ಕಳ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಈ ಆನ್ಲೈನ್ ಗೇಮ್ಗೆ ಎಡಿಕ್ಷನ್ ಆಗ್ತಾ ಇದ್ದಾರೆ, ಅಟ್ಯಾಚ್ಮೆಂಟ್ ಆಗ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಾವು ನೋವುಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಸುಸೈಡ್ ಅಂತೂ ಹೇಳಬೇಡಿ. ಈ ಗೇಮ್ನ ವಿಚಾರವಾಗಿ ಬಹಳಷ್ಟು ಸುಸೈಡ್ಗಳು ಕಾಣ್ತಾ ಇದ್ದಾವೆ. ಸೊ ಈ ಘಟನೆ ನಡೆದಿರ್ತಕ್ಕಂಥದ್ದು ಉತ್ತರ ಪ್ರದೇಶದ ಗಾಜಿಯಾಬಾದ್ ಎನ್ನುವಂತಹ ಪ್ರದೇಶದಲ್ಲಿ. ಸದ್ಯಕ್ಕೆ ಅಲ್ಲಿ ಚೈತನ್ ಕುಮಾರ್ ಎನ್ನುವಂಥವ್ರು ಇರ್ತಾರೆ. ಅವರು ಶೇರ್ ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ತುಂಬಾ ಬ್ಯುಸಿ ಆಗಿರುವಂತಹ ವ್ಯಕ್ತಿ. ಹೀಗಾಗಿ ಮಕ್ಕಳ ಕಡೆಗೆ ಗಮನವನ್ನು ಹರಿಸ್ತಾ ಇರಲಿಲ್ಲ. ಸೊ ತುಂಬ ಕೆಲಸ ಇರ್ತಾ ಇತ್ತು. ಒಟ್ಟಾರೆಯಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಬ್ಯುಸಿ ಆಗಿರ್ತಾ ಇದ್ರು. ಸೊ ಈ ಥರ ಮಕ್ಕಳು, ಒಬ್ಬಳು ನಿಶಿಕಾ ದೊಡ್ಡವಳು 16 ವಯಸ್ಸು, ಇನ್ನೊಬ್ಬಳು ಪ್ರಾಚಿ ಅಂತ ಇವರು ಮಧ್ಯ ಅಂದರೆ 14 ವಯಸ್ಸದವಳು, ಇನ್ನೊಬ್ಬಳು ಪಕ್ಕಿ ಅಂತ ಇವಳ ವಯಸ್ಸು 12 ವರ್ಷ. ಸೊ 3 ಜನ ಕೂಡ ಅಕ್ಕ ತಂಗಿಯರೇ ಅನ್ನಿಸ್ತಾ ಇರಲಿಲ್ಲ. ಸ್ನೇಹಿತರು ಇರ್ತಾರಲ್ವ, ಸ್ನೇಹಿತೆಯರ ಥರ ಇರ್ತಾಯಿದ್ರು. ಎಲ್ಲಿಗೆ ಹೋದರೂ ಸಹಿತ ಒಟ್ಟಿಗೆ, ಅಂದರೆ ಶಾಲೆಗೆ ಹೋದರೂ ಸಹಿತ ಕೂಡಿ ಹೋಗೋದು, ಅಥವಾ ಸ್ಟಡಿ ಮಾಡ್ತಾಯಿದ್ರು ಕೂಡಿ ಮಾಡೋದು. ಆ ಸ್ಟಡಿ ಮಾಡ್ತಾಯಿದ್ರು, ಆನ್ಲೈನ್ ಗೇಮ್ ಮಾಡ್ತಾಯಿದ್ರು, ಅದು ಬೇರೆ ವಿಚಾರ. ಆದರೆ ಒಟ್ಟೊಟ್ಟಿಗೆ ತಿರುಗಾಡ್ಲಿಕ್ಕೆ ಹೋದರೂ ಒಟ್ಟೊಟ್ಟಿಗೆ. ಸೊ ಈ ರೀತಿ ಯಾರಾದರೂ ನೋಡಿದ್ರೆ ನಮ್ಮ ಮಕ್ಕಳು ಕೂಡ ಈ ರೀತಿ ಇರಬೇಕಲ್ಲ ಅಂತ ಅನ್ನಿಸ್ಬಿಡೋದು. ಸೊ ಆ ರೀತಿಯಾಗಿ ಇದ್ದರು. ಆದರೆ ಅಸಲಿಗೆ ವಿಚಾರವೇ ಬೇರೆ ಆಗಿತ್ತು. ಇವರ ಕುಟುಂಬ ಎಲ್ಲವೂ ಕೂಡ ಆ ಗಾಜಿಯಾಬಾದ್ನ ಒಂದು ಫ್ಲ್ಯಾಟ್ನಲ್ಲಿ ವಾಸವಾಗಿದ್ದರು, ಅದು 9th ಫ್ಲೋರ್ನಲ್ಲಿ. ಸೊ ಹೀಗಿರುವಾಗ ಈ 3 ಜನ ಮಕ್ಕಳು ಒಟ್ಟಾಗಿ ಇರ್ತಾಯಿದ್ರು. ಸೊ 3 ದಿನದ ಹಿಂದೆ ಮಧ್ಯರಾತ್ರಿ 2 ಗಂಟೆಗೆ ನಡೆದಿರ್ತಕ್ಕಂತಹ ಘಟನೆ ಇದು. ಸೊ 3 ಜನ ಮಕ್ಕಳು ಮಲಗಿರ್ತಾರೆ, ಅವರ ಕುಟುಂಬಸ್ಥರು ಮಲಗಿರ್ತಾರೆ, ತಂದೆ ತಾಯಿಯರು ಕೂಡ ಬೇರೆ ಕಡೆ ಹೊರಗಡೆ ಮಲ್ಕೊಳ್ತಾರೆ. 3 ಜನ ಒಂದೇ ರೂಮ್ನಲ್ಲಿ ಮಲ್ಕೊಳ್ಳುವಂಥದ್ದು. ಸೊ ಹೀಗಿರುವಾಗ ರಾತ್ರಿ ಮಧ್ಯಾಹ್ನ 2 ಗಂಟೆಗೆ ದಿಢೀರನೆ ಒಂದು ಸೌಂಡ್ ಬರುತ್ತೆ. ಸೊ ಹೀಗಾದಾಗ ಎಚ್ಚರ ಇರುವಂಥವರು ಎಲ್ಲರೂ ಕೂಡ ಒಂದು ಸ್ವಲ್ಪ ಆತಂಕಕ್ಕೀಡಾಗ್ತಾರೆ. ಏನಾಯಿತು, ಅಲ್ಲೇನೋ ಸಪ್ಪಳ ಬಂತು, ಸೌಂಡ್ ಬಂತು, ಹಾಗೆ ಹೀಗೆ ಅಂತ. ಸೊ ಹೀಗಿದ್ದಾಗ ತಂದೆ ತಾಯಿಯರಿಗೂ ಕೂಡ ಒಂದಿಷ್ಟು ಸಂದೇಹ ಬರುತ್ತೆ. ಒಂದಿಷ್ಟು ಸೌಂಡ್ ಕೇಳಿಸಿದ ತಕ್ಷಣ ಎಚ್ಚರ ಆಗ್ತಾರೆ, ಬಾಗಿಲನ್ನು ಬಡಿತಾರೆ. ಅವರು ದಿನನಿತ್ಯವೂ ಕೂಡ ಒಳಗಿನ ಚಿಲಕವನ್ನು ಹಾಕಿ ಮಲ್ಕೊಳ್ತಾ ಇದ್ರಂತೆ 3 ಜನರು. ಸೊ ದಿನನಿತ್ಯ ಮಲ್ಕೊಳ್ಳುವ ಹಾಗೆಯೇ ಮಲ್ಕೊಂಡಿದ್ರು. ಸೊ ಹೀಗಿರುವಾಗ ಬಾಗಿಲ ಎಷ್ಟೇ ಬಡಿದ್ರೂ ತೆಗೆಯದ ಕಾರಣಕ್ಕಾಗಿ ಡೋರನ್ನು ಮುರಿದು ಒಳಗಡೆ ಬಂದಿದ್ದಾರೆ. ಆದರೆ ಒಳಗಡೆ ನೋಡಿದ್ರೆ ಯಾವ ಮಕ್ಕಳೂ ಕೂಡ ಇರಲಿಲ್ಲ. ಆ ಮನೆ 9ನೇ ಮಹಡಿಯಲ್ಲಿ ಇತ್ತು. ಆ ಮಹಡಿಯ ಕಿಟಕಿಯಿಂದ 3 ಜನ ಒಬ್ಬರಾದ ಮೇಲೆ ಒಬ್ಬರು ಕೆಳಗಡೆ ಹಾರಿ ಸುಸೈಡ್ ಮಾಡಿಕೊಂಡಿದ್ದಾರೆ, ಪ್ರಾಣವನ್ನು ಬಿಟ್ಟಿದ್ದಾರೆ. ಹಾಗಾದರೆ ಯಾಕೆ ಈ ರೀತಿ ಮಾಡ್ಕೊಳ್ಳಿಕ್ಕೆ ಕಾರಣ ಇರಬೇಕಲ್ವಾ? ಅದು ಈ ರೀತಿ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಮಾಡೋದಾದರೂ ಯಾಕೆ, ಇಂತಹ ಪ್ರಶ್ನೆಗಳು ಉಂಟಾಗುತ್ತೆ. ಸೊ ಇದಕ್ಕೆ ಕಾರಣ ಮುಖ್ಯವಾಗಿ ಆನ್ಲೈನ್ ಗೇಮ್ ಸ್ನೇಹಿತರೆ. ಸೊ ಈ ಆನ್ಲೈನ್ ಗೇಮ್ನಿಂದಾಗಿ ಈ ರೀತಿ ಸುಸೈಡ್ ಮಾಡ್ಕೊಂಡಿದ್ದಾರಂತೆ. ಜೊತೆಗೆ ಅಲ್ಲಿ ಒಂದು ಲೆಟರ್ ಕೂಡ, ಪತ್ರ ಕೂಡ ಸಿಗತ್ತೆ. ಆ ಪತ್ರನಲ್ಲಿ ಏನು ಬರೆದಿತ್ತು, ಟ್ರೂ ಲೈಫ್ ಸ್ಟೋರಿ ಅಂತಕ್ಕಂಥದ್ದು ಕೂಡ ಇತ್ತು. ಇಸ್ ಡೈರಿ ಮೇ ಜೋ ಕುಚ್ ಬಿ ಲಿಖಾ ಹೈ ಓ ಸಬ್ ಪಹಲೆ ಸಚ್ ಹೈ
ರೀಡ್ ನೌ ಅಂತಲೂ ಕೂಡ ಅವರು ಬರೆದಿದ್ರು. ಐ ಆಮ್ ರಿಯಲಿ ಸಾರಿ ಪಾಪ ಅಂತಲೂ ಕೂಡ ಅದರಲ್ಲಿ ಬರೆದಿದ್ರು. ಸೊ ಜೊತೆಗೆ ಒಂದು ಸ್ಮೈಲಿ ಸಿಂಬಾಲ್ ಟೈಪ್ಸ್ ಒಂದು ಸಿಂಬಾಲ್ ಇತ್ತು. ಅದರಲ್ಲಿ ಎರಡೂ ಕಣ್ಣುಗಳಲ್ಲಿ ನೀರು ಬರುವಂತಹ ಚಿತ್ರಣವನ್ನು ಬಿಡಿಸಿದರು. ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇರಬಹುದು. ಸೊ ಇದರ ಜೊತೆಗೇನೆ ಸ್ನೇಹಿತರೆ, ಇನ್ನು ನೀವು ಆನ್ಲೈನ್ ಚಟವನ್ನು ಬಿಡಿ ಅಂತ ನಮಗೆ ಹೇಳ್ತಾ ಇದ್ರಲ್ವ, ನಾವು ಅದನ್ನು ಎಷ್ಟು ಪ್ರೀತಿಸ್ತಾ ಇದ್ವಿ ಅನ್ನುವಂಥದ್ದು ಈ ಘಟನೆ ಆದ ಮೇಲೆ ನಿಮಗೆ ಗೊತ್ತಾಗತ್ತೆ ಅಂತಲೂ ಕೂಡ ಅದರಲ್ಲಿ ಬರೆದಿದ್ರಂತೆ. ಸೊ ಈ ರೀತಿ ಮಕ್ಕಳು ಮಾಡ್ಕೊಂಡು ಬಿಡ್ತಾರೆ. ತಂದೆ ತಾಯಿಯರು ಹೆತ್ತ ಕರಳು ಏನು ಅನ್ನಬೇಕು. ಸೊ ಈ ರೀತಿ ಮಾಡೋದು ಕಾರಣಕ್ಕಾಗಿ ತಂದೆ ತಾಯಿಯರು ಹೆತ್ತಿರೋದೇ ತಪ್ಪ, ಈ ರೀತಿ ಎಲ್ಲ ಪ್ರಶ್ನೆಗಳು ಉಂಟಾಗತ್ತೆ. ಸ್ನೇಹಿತರೆ, ಅಸಲಿಗೆ ವಿಚಾರ ಏನು ಈಗ ಕೇಳಿಸ್ಕೊಳ್ತಾ ಹೋಗಿ. ಸ್ನೇಹಿತರೆ, ಆನ್ಲೈನ್ ಕ್ಲಾಸ್ ಇದು ನೆನಪು ಬರೋದು ಯಾವಾಗ? ಕೋವಿಡ್ ಟೈಮ್ನಲ್ಲಿ. ಸೊ ಆ ಒಂದು ಸಮಯದಲ್ಲಿ ಆನ್ಲೈನ್ ಕ್ಲಾಸಸ್ಗಳನ್ನು ಪ್ರಾರಂಭಿಸ್ತವೆ ಇಲ್ಲ ಶಾಲಾ ಕಾಲೇಜುಗಳು. ಸೊ ಅವರಂತರೂ ಒಳ್ಳೆಯ ವಿಚಾರಕ್ಕೆ ಪ್ರಾರಂಭ ಮಾಡಿದ್ರು, ಅವರನ್ನು ದೋಷಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಮಕ್ಕಳು ಮನೆಯಲ್ಲಾದರೂ ಕೂತು ಕಲೀಲಿ ಅಂತಕ್ಕಂತಹ ಉದ್ದೇಶ ಬರೋದು. ಹೀಗಾಗಿ ಮಕ್ಕಳ ಕೈಯಲ್ಲಿ ಮೊದಲು ಮೊಬೈಲ್ ಅಂದ್ರೇ ಗೊತ್ತಿರಲಿಲ್ಲ, ಮೊಬೈಲ್ಗಳು ಅವರ ಕೈಯಲ್ಲಿ ಸಿಗ್ತಾ ಇರಲಿಲ್ಲ. ಸೊ ತಮ್ಮ ಶಾಲೆ ಆಯಿತು, ಆಟಗಳಾಯಿತು, ಸ್ಟಡಿ ಆಯಿತು, ಇದರಲ್ಲೇ ಕಾಲ ಕಳೀತಾ ಇದ್ವು. ಆನ್ಲೈನ್ ಕ್ಲಾಸ್ಗಳು ಯಾವಾಗಿನಿಂದ ಪ್ರಾರಂಭವಾದವೋ ಎಲ್ಲರ ಕೈಯಲ್ಲಿ ಕೂಡ ಮೊಬೈಲ್ಗಳು ಸಿಗ್ಲಿಕ್ಕೆ ಪ್ರಾರಂಭಿಸ್ತವೆ. ಅದರಲ್ಲಿ ಈಗ ತಂದೆ ತಾಯಿಯರು ಕೂಡ ಆನ್ಲೈನ್ ಕ್ಲಾಸ್ಗಳು ಕಲಿತಾ ಇದ್ದಾರೆ, ಓದುತ್ತಾ ಇದ್ದಾರೆ ಅಂತ ಸುಮ್ಮನಾಗ್ಬಿಡ್ತಾರೆ. ಸೊ ಹೀಗಿರುವಾಗ ಒಬ್ಬೊಬ್ಬರು ಪೋಷಕರು ಹೊಸ ಮೊಬೈಲ್ಗಳನ್ನು ಕೂಡ ಖರೀದಿ ಮಾಡಿದ್ರು ಆ ಸಂದರ್ಭದಲ್ಲಿ. ಯಾಕಂದರೆ ಮೊಬೈಲ್ ಅನಿವಾರ್ಯ, ಆನ್ಲೈನ್ ಕ್ಲಾಸ್ಗಳು ನನ್ನ ಮಕ್ಕಳು ಕಲೀಲಪ್ಪ ಅಂತ ಹೇಳ್ಬಿಟ್ಟು ಅವರ ಉದ್ದೇಶ. ಸೊ ಹೀಗಿರುವಾಗ ಸಾಕಷ್ಟು ಮೊಬೈಲ್ಗಳ ಖರೀದಿ ಕೂಡ ಆಗ್ತವೆ, ಆ ಮೊಬೈಲನ್ನು ಮಕ್ಕಳು ಬಳಕೆ ಕೂಡ ಮಾಡ್ತಾ ಇರ್ತಾರೆ. ಈ ಹುಡುಗಿಯರ ಕೈಯಲ್ಲಿ ಕೂಡ ಈ ಮೊಬೈಲ್ಗಳು ಸಿಕ್ಬಿಡುತ್ತೆ. ಅದೇ ಸಂದರ್ಭದಲ್ಲಿ ಅವಾಗಿನ ಹಿಡ್ಕೊಂಡು ಕೂಡ ಮೊಬೈಲನ್ನು ಹೆಚ್ಚಿಗೆ ಬಳಕೆ ಮಾಡ್ತಾ ಇದ್ರಂತೆ. ಹೀಗಾಗಿ ಪೋಷಕರು ಮೊಬೈಲ್ ಹೆಚ್ಚು ಬಳಕೆ ಮಾಡಬೇಡಿ, ಸ್ಟಡಿ ಮಾಡಿ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಏನು ನೋಡ್ತಾ ಇದ್ರಿ ಅಂತ ಕೇಳಿದ್ರೆ, ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ, ನಾವು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ಸ್ ಮಾಡ್ತಾ ಇದ್ದೀವಿ, ಇಲ್ಲ ನಾವು ಇದರಲ್ಲಿ ಓದ್ಕೊಳ್ತಾ ಇದ್ದೀವಿ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಂತೆ. ಸೊ ಹೀಗಾಗಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ತಂದೆ ತಾಯಿಯರು ಬ್ಯುಸಿ ಆಗ್ತಾ ಇದ್ರು. ಹೀಗಾಗಿ ಅವರ ಕಡೆಗೆ ಹೆಚ್ಚಾಗಿ ಗಮನವನ್ನು ಹರಿಸ್ಲಿಕ್ಕಾಗಿರಲಿಲ್ಲ. ಆದರೆ ಇದರ ಬಗ್ಗೆ ಒಂದು ಸ್ವಲ್ಪ ಬೈತಾ ಇದ್ರಂತೆ. ಸೊ ಹೀಗಿರುವಾಗ ಸ್ನೇಹಿತರ, ಈ ಮಕ್ಕಳು ಹೆಚ್ಚಿನ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ರು. ಇದೇ ಕಾರಣಕ್ಕಾಗಿ ಹೆಚ್ಚಿಗೆ ಒಂದು ಸ್ಕೂಲ್ಗಳಿಗೆ ಹೋಗೋದನ್ನೇ ಅವಾಯ್ಡ್ ಮಾಡ್ಕೊಂಡು ಬಿಟ್ರಂತೆ. ಯಾವಾಗಲೂ ಒಂದು ಸಾರಿ ಸ್ಕೂಲ್ಗಳಿಗೆ ಹೋಗೋದಂತೆ, ಅಲ್ಲಿ ಹೋದರೂ ಸಹಿತ ವಾಪಸ್ ಮನೆಗೆ ಬಂದುಬಿಡೋದಂತೆ. ಅಥವಾ 3 ಜನ ಒಂದಿನ ಅಲ್ಲ ಒಂದು ದಿನ ರಜೆ ಹಾಕೋರಂತೆ. ಎಕ್ಸಾಮ್ನಲ್ಲಿ ಫೇಲ್ ಆಗೋದಕ್ಕೂ ಕೂಡ ಪ್ರಾರಂಭಿಸಿದ್ರಂತೆ. ಮೊದಲಿಗೆ ಈ ರೀತಿ ಆಗ್ತಿರ್ಲಿಲ್ಲ, ಅಂದರೆ ಈಗೀಗ ಈ ರೀತಿ ಫೇಲ್ ಆಗೋದಕ್ಕೂ ಕೂಡ ಪ್ರಾರಂಭಿಸಿದಾಗ ಹೆಚ್ಚಿನ ಆತಂಕಕ್ಕೆ ಪೋಷಕರು ಒಳಗಾಗ್ತಾರೆ. ಹೀಗಿರುವಾಗ ಅವ್ರಿಗೆ ಗೊತ್ತಾಗುತ್ತೆ ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದಿದ್ದಾರೆ, ಈ ರೀತಿ ಆಗ್ತಾ ಇದೆ ಎನ್ನುವಂಥದ್ದು ಕೂಡ ಪೋಷಕರ ಗಮನಕ್ಕೆ ಬರುತ್ತೆ. ಹೀಗಾಗಿ ಪೋಷಕರು ಅವರ ಕೈಯಲ್ಲಿರ್ತಕ್ಕಂತಹ ಮೊಬೈಲ್ಗಳನ್ನು ಕಸಿದುಕೊಳ್ಳೋದು, ಹೆಚ್ಚಾಗಿ ಅವರ ಕೈಯಲ್ಲಿ ಮೊಬೈಲ್ ಕೊಡದೇ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರಂತೆ. ಹೀಗಾಗಿ ಮಕ್ಕಳು ಒಂದು ಸ್ವಲ್ಪ ಜಗಳ ಆಡೋದು, ಮೊಬೈಲ್ ಬೇಕಂತ ಹಠ ಹಿಡಿಯೋದು, ಈ ರೀತಿ ಎಲ್ಲವೂ ಕೂಡ ನಡೀತಾ ಇತ್ತು. ಪ್ರಾರಂಭದಲ್ಲಿ ಈ ರೀತಿ ಘಟನೆ ಆದ ತಕ್ಷಣ ಪೊಲೀಸರಿಗೂ ಕೂಡ ಅನಿಸಿತ್ತು, ಈ ರೀತಿ ಮೊಬೈಲ್ ಕೊಡದೇ ಇರುವಂತಹ ಕಾರಣಕ್ಕಾಗಿ ಸುಸೈಡ್ ಮಾಡ್ಕೊಂಡಿರ್ಬೋದು, ಹುಚ್ಚುತನಲ್ವಾ. ಸೊ ಈ ರೀತಿ ಅಂದ್ಕೊಂಡಿದ್ರು. ಆದರೆ ಇದಕ್ಕೆ ಮುಂದಿನ ಕಾರಣ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಿ. ಆ ಆನ್ಲೈನ್ ಗೇಮ್ ಯಾವ ರೀತಿಯಾಗಿ ಇತ್ತಂದರೆ, ಒಂದು ಸಾರಿ ಈ ಆಟದಲ್ಲಿ ನಾವು ಮುಳುಗೋದ್ರೆ ಒಂದನೇ ಒಂದು ಹಂತ, 2ನೇ ಹಂತ, 3ನೇ ಹಂತ ಅಂತ ಹೇಳ್ಬಿಟ್ಟು ಇದರಲ್ಲಿ ಇರ್ತಾ ಇತ್ತಂತೆ. ಪೋಷಕರು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ, ಈ ಗೇಮ್ನ ಹೆಸರು ಕೊರಿಯನ್ ಗೇಮ್ ಅಂತ ಹೇಳ್ಬಿಟ್ಟು. ಸೊ ಇದು ಆನ್ಲೈನ್ ಗೇಮು, ಇದು ಒಂದು 15 ದಿನ 15 ಟಾಸ್ಕ್ಗಳಂತ ಹೇಳ್ಬಿಟ್ಟು ಈ ರೀತಿ ಗೇಮ್ಗಳು ಇರ್ತವೆ. ಇದೇ ರೀತಿಯಾಗಿ ಮೊದಲು ಕೂಡ ಇದ್ವು ಕೆಲವೊಂದಷ್ಟು ಗೇಮ್ಗಳು. ಅದರಲ್ಲಿ ಕೂಡ ಸಾಕಷ್ಟು ಮಕ್ಕಳು ಒಂದು ಜೀವವನ್ನೇ ಕಳ್ಕೊಂಡು ಬಿಟ್ಟಿದ್ರು. ಇದೇ ರೀತಿ ಈ ಕೊರಿಯನ್ ಗೇಮ್ ಕೂಡ 15 ದಿನ 15 ಟಾಸ್ಕ್ ಅಂತ ಹೇಳ್ಬಿಟ್ಟು. ಸೊ ಮೊದಲಿಗೆ ಇದರಲ್ಲಿ ಟಾಸ್ಕ್ಗಳು ಸ್ಟೆಪ್ ಬೈ ಸ್ಟೆಪ್ ಆಗಿರುತ್ತೆ. ಅಂದರೆ ನೀವು ಮಧ್ಯರಾತ್ರಿ ಎದ್ದು ಕುಂತ್ಕೊಳ್ಬೇಕು, ಹಾರರ್ ಮೂವೀಸ್ಗಳನ್ನು ನೋಡಬೇಕು. ಸೊ ನಿಮ್ಮ ಮನೆಯಲ್ಲಿ ಟಿವೀಸ್ಗಳನ್ನು ರಾತ್ರಿಯೇ ಹಚ್ಕೊಂಡು ಇರಬೇಕು, ರಾತ್ರಿ ಇಡೀ ಎಚ್ಚರ ಆಗಿರಬೇಕು. 24 ಗಂಟೆಗಳ ಕಾಲನೂ ಕೂಡ ನೀವು ಎಚ್ಚರ ಇರಬೇಕು. ರಾತ್ರಿ ನೀವು ರಸ್ತೆಯಲ್ಲಿ ಹೋಗಿ ನಿಂತ್ಕೊಳ್ಬೇಕು. ರಾತ್ರಿ ಈ ಸಮಯದಲ್ಲಿ ಈ ಒಂದು ಜಾಗಕ್ಕೆ ಹೋಗಿ ನಿಂತ್ಕೊಳ್ಬೇಕು. ನೀವು ಸ್ಮಶಾನದಲ್ಲಿ ಹೋಗಿ ನಿಂತ್ಕೊಳ್ಬೇಕು. ಈ ರೀತಿಯೂ ಕೂಡ ಇರುತ್ತೆ. ನಾವು ಕೇಳಿದ್ರೆ ಇದೇನು ಬಿಡಪ್ಪ, ಈ ರೀತಿ ಆನ್ಲೈನ್ ಗೇಮ್ ಇತ್ತಂತೆ, ಇದರಲ್ಲಿ ಈ ರೀತಿ ಆಯ್ತಂತೆ, ಈ ರೀತಿ ಜೀವ ಕಳ್ಕೊಂಡ್ರಂತೆ. ಸೊ ಅಸಲಿಗೆ ಇದೇ ನಿಜ ಕಣ್ರಿ. ಯಾರು ಇದನ್ನು ನೆಗ್ಲೆಕ್ಟ್ ಮಾಡ್ತೀರಿ, ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದರೂ ಅಲ್ಲಿ ಇಲ್ಲಿ ಆಗಿರುತ್ತೆ, ಅದನ್ನು ಕೇಳಿದ್ರೂ ಸಹಿತ ಮತ್ತೆ ನೀವು ಬೆಚ್ಚಿ ಬೀಳ್ತೀರಿ. ಇದೇ ಘಟನೆ ಈ ಕೊರಿಯನ್
ಗೇಮ್ನಿಂದಾಗಿ ಆ ಮಕ್ಕಳಿಗೆ ಆಗಿದೆ. ಸೊ ಈ ರೀತಿ ಒಂದೊಂದು ಸಾರಿ ಕೈ ಕೊರ್ಕೊಳ್ಳೋದು, ಒಂದೊಂದು ಸಾರಿ ಬಟ್ಟನ್ನು ಕೊರ್ಕೊಳ್ಳೋದು, ಈ ರೀತಿ ಟಾಸ್ಕ್ಗಳಿದ್ವಂತೆ. ಈ ಟಾಸ್ಕನ್ನು ಪೂರ್ತಿ ಮಾಡಿದ ತಕ್ಷಣ ಆ ಮಕ್ಕಳಿಗೆ ಎಲ್ಲೋ ಇರದಂತಹ ಒಂದು ಖುಷಿ. ಸೊ ಜೊತೆಗೆ ಯಾರೋ ಪಾರ್ಟ್ನರ್ ಸಿಕ್ಕ ಹಾಗೆ ಎಲ್ಲ ಲೋಕವನ್ನೇ ಮರೆತು ಬಿಡ್ತಾರೆ. ನನ್ನ ಅಪ್ಪ ಇದ್ದಾರೆ, ನನ್ನ ತಾಯಿ ಇದ್ದಾಳೆ, ನನ್ನ ಸ್ಕೂಲ್ ಇದೆ, ನನ್ನ ಸ್ಟಡಿ ಮಾಡಬೇಕು, ಮುಂದೆ ಏನಾದರೂ ಅಚೀವ್ ಮಾಡಬೇಕು, ನಮ್ಮ ಜೀವನದಲ್ಲಿ ನಾವು ಮುಂದುವರಿಬೇಕು, ಇದೆಲ್ಲವೂ ಕೂಡ ಮರೆತೋಗ್ತಾರೆ. ಕೇವಲ ನನ್ನ ಮೊಬೈಲು, ನಾನು ಊಟ ಬೇಡ, ತಿಂಡಿ ಬೇಡ, ಟಾಸ್ಕ್ಗಳು ಅದನ್ನೆಲ್ಲವೂ ಕೂಡ ಸಂಪೂರ್ಣ ಮಾಡಿದ್ರೆ ಖುಷಿ. ಒಟ್ಟಾರೆಯಾಗಿ ಮನಸ್ಸಿಗೆ ಖುಷಿ ಸಿಕ್ಕರೆ ಸಾಕು, ಆ ರೀತಿಯಲ್ಲಿ ಅಡಾಪ್ಟ್ ಆಗಿಬಿಡ್ತಾರೆ ಆ ಮಕ್ಕಳು. ಸೊ ಈ ರೀತಿಯಾಗಿಯೇ ಈ ಮಕ್ಕಳು ಕೂಡ ಅಡಾಪ್ಟ್ ಆಗಿ ಇದೆಲ್ಲ ಟಾಸ್ಕ್ಗಳನ್ನು ಪೂರ್ತಿ ಮಾಡ್ತಾರೆ. ಜೊತೆಗೆ ನೀವು ಶಾಲಾ ಕಾಲೇಜ್ಗಳಿಗೆ ಹೋಗಬಾರ್ದು, ಹೋಮ್ವರ್ಕ್ಗಳನ್ನು ಸ್ಕಿಪ್ ಮಾಡಬೇಕು, ಎಕ್ಸಾಮ್ಗಳಲ್ಲಿ ಫೇಲ್ ಆಗಬೇಕು, ಈ ರೀತಿ ಎಲ್ಲ ಟಾಸ್ಕ್ಗಳನ್ನು ಅಲ್ಲಿ ಇರ್ತಾವಂತೆ. ಇದಾದ ಬಳಿಕ ಕೊನೆಯದಾಗಿ ನೀವು ಈ ಲೋಕದಲ್ಲಿ ಇರಬಾರ್ದು, ಬೇರೆ ಲೋಕಕ್ಕೆ ಹೋಗಬೇಕು. ಆ ಲೋಕಕ್ಕೆ ಹೋಗ್ಬೇಕಂದ್ರೆ ನೀವು ಏನು ಮಾಡಬೇಕು ಅದೆಲ್ಲವೂ ಕೂಡ ಆ ಗೇಮ್ನಲ್ಲಿ ಇರತ್ತಂತೆ. ಸೊ ಹೇಗೆ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತೆ ಹಾಗೆ ಇವರು ಜೀವವನ್ನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಹೋಗಿಬಿಟ್ಟಿರತ್ತೆ ಮಕ್ಕಳು. ಸೊ ಅಂತಹ ಒಂದು ಮೈಂಡ್ ವಾಶನ್ನು ಆ ಗೇಮ್ ಮಾಡಿರುತ್ತೆ. ತನ್ನದೇ ಆದ ಲೋಕವನ್ನು ಆ ಒಂದು ಮಕ್ಕಳಿಗೆ ಕೊಟ್ಬಿಟ್ಟಿರುತ್ತೆ. ಸೊ ಈ ಲೋಕದಲ್ಲಿ ನೀವು ಇರಬೇಕು, ಈ ರೀತಿಯಾಗಿ ಗೇಮ್ನಲ್ಲಿ ಟಾಸ್ಕ್ಗಳನ್ನು ನೀವು ಪಾಸ್ ಮಾಡ್ಕೊಳ್ಬೇಕು, ಈ ರೀತಿ ಎಲ್ಲವೂ ಕೂಡ ಅವರ ಮೈಂಡ್ನಲ್ಲಿ ಹೋಗಿ ಕುಂತಂದರೆ ಒಂಥರ ಸೈಕೋ ಗೇಮ್ ಅಂತ ಹೇಳ್ಬೋದು ಇದನ್ನು. ಸೊ ಆ ರೀತಿ ಆ ಮಕ್ಕಳ ಮೈಂಡ್ ಸೆಟ್ ಆಗಿಬಿಟ್ಟಿತ್ತು. ಹೀಗಾಗಿ ಮೇಲಿಂದ ಕೆಳಗಡೆ ಹಾರಿ, ಜೊತೆಗೆ ತಂದೆ ತಾಯಿಯರು ಮೊಬೈಲ್ ಕೊಡ್ತಾ ಇರಲಿಲ್ಲ, ಅದೊಂದು ತಲೆಯಲ್ಲಿ. ಜೊತೆಗೆ ಆನ್ಲೈನ್ ಗೇಮ್ನ ಹುಚ್ಚು ಬಿಡದೇ ಇರುವ ಹಾಗೆ ಅವರಿಗೆ ಒಂಥರ ಮೈಂಡ್, ನನಗೆ ಬೇಕು, ಮೊಬೈಲಾಗಿ ಬೇಕು, ನನಗೆ ಗೇಮ್ ಆಡಲೇಬೇಕು, ಇಲ್ಲ ಅಂದರೆ ನಾನು ಈಗ ನಶೆ ಆಗತ್ತಲ್ವ, ಈ ಡ್ರಗ್ಸು, ಗಾಂಜಾ ಈ ರೀತಿ ಸೇರ್ತಕ್ಕಂಥವ್ರಿಗೆ ನಶೆ ಆಗ್ತಿರತ್ತಲ್ವ, ಅದು ಇರಲಿಲ್ಲ ಅಂದರೆ ನಾನು ಬದುಕೋದಿಲ್ಲ, ಆ ರೀತಿಯಲ್ಲಿ ಆ ಮಕ್ಕಳು ಆಗಿಬಿಡ್ತಾರೆ. ಹೀಗಿರುವಾಗ ತನ್ನ ಪ್ರಾಣವನ್ನು ಆ ಎಲ್ಲ 3 ಮಕ್ಕಳು ಒಬ್ಬರಾದ ಮೇಲೆ ಒಬ್ಬರು ಕಿಟಕಿಯಿಂದ ಹಾರಿ ರಾತ್ರಿ 2 ಗಂಟೆಗೆ ಪ್ರಾಣವನ್ನು ಕಳ್ಕೊಂಡು ಬಿಡ್ತವೆ. ಒಂಥರ ಸುಸೈಡ್ ಅಂತ ಹೇಳ್ಬೋದು. ಈ ರೀತಿ ಪ್ರಕರಣಗಳನ್ನು ನಾವು ಕಾಣ್ತಾನೆ ಇದ್ದೀವಿ. ಹೀಗಾಗಿ ಪೋಷಕರೇ, ನಿಮ್ಮ ಮಕ್ಕಳ ವಿಚಾರದಲ್ಲಿ ಮೊಬೈಲ್ ಕೊಡಬೇಕಂದ್ರೆ ಎಚ್ಚರಿಕೆಯಿಂದಿರಿ. ಒಂದು ಸ್ವಲ್ಪ ಮಕ್ಕಳ ಕಡೆಯೂ ಕೂಡ ಗಮನ ಹರಿಸಿ. ಇನ್ನು ನಿಮಗೆ ಈ ಒಂದು ವಿಷಯದ ಕುರಿತಾಗಿ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.